ಎಲ್ರಿಗೂ ನಮಸ್ಕಾರ ಗಾಯ್ಸ್. ಆ್ಯಕ್ಚುಲಿ ಇವಾಗ ಹೊರಡ್ತಾ ಇದ್ದೀವಿ. ಅದೇ ನನ್ನ ಫಸ್ಟ್ ವ್ಲಾಗು. ಬನ್ನಿ ನೋಡೋಣ ಹೇಗೆ ಬರುತ್ತೆ ಅಂತ. ಗಾಯ್ಸ್, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಆನ್ ದಿ ವೇ ನೆಲಮಂಗಲಲ್ಲಿ ನಮ್ಮ ಅಕ್ಕವ್ರದ್ದು ಸೈಟ್ ಇದೆ, ಅದನ್ನ ನೋಡಿಕೊಂಡು ಹೊರಡೋಣ. ಇವಾಗ ಬಂದ್ವಿ ನೆಲಮಂಗಲಗೆ. ಇಲ್ಲೇ ಇರೋದು ನಮ್ಮ ಅಕ್ಕವ್ರ ಸೈಟು. ಬನ್ನಿ ನೋಡೋಣ. ಫಸ್ಟ್ ನಮ್ಮ ಬಾಸು ನೋಡಿ ಹೆಂಗೆ ರೆಡಿ ಆಗಿದ್ದಾರೆ ಅಂತ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು. ನಮ್ಮ ಬಾಸು ಫುಲ್ ಮಿಂಚ್ತವ್ರೆ. ಇದೆ ನೋಡಿ ಗೈಸ್ ನಮ್ಮ ಅಕ್ಕ ಅವ್ರ ಸೈಟು. 30-40 ಸೈಟು. ಸುತ್ತ ಎಲ್ಲ ಸೈಟ್ಗಳಿದ್ದೇನೆ. ಇದು ಬಂದು ಸೊಂಡೆಕೊಪ್ಪ ಅಂತ. ಬನ್ನಿ. ನನ್ನ ಚಿಕ್ಕ ವಯಸ್ಸಲ್ಲಿ ಇದು ಒನ್ ಆಫ್ ದಿ ಡ್ರೀಮ್ ಕಾರು. ಇದರಲ್ಲೇ ಹೊರಡ್ತಾ ಇರೋದು. ಬನ್ನಿ ಓಡ. ಆದರೂ ಕಾರಲ್ಲಿ ಫ್ರಂಟ್ ಸೀಟಲ್ಲಿ ಕೂತ್ಕೊಂಡು ಹೋಗೋ ಮಜಾನೇ ಬೇರೆ. ಸುತ್ತ ನೋಡ್ಕೊಂಡು ಶಿವ ಅನ್ಕೊಂಡು ಒಯ್ತಾ ಇರೋದೇ ನಿಮ್ಮದೇ ಗತೆಗೆ. ಗೈಸ್, ಆ್ಯಕ್ಚುಲಿ ಇದೇ ಗ್ಯಾಪಲ್ಲಿ ನಾವು ಟಿಫನ್ ಮಾಡಿದ್ವಿ, ಬಟ್ ಅದು ವೀಡಿಯೋ ತಗೊಳ್ಳೋದು ಮರ್ತೋದೆ. ನೆಕ್ಸ್ಟ್ ಟೈಮ್ ಮಾಡಿದಾಗ ವೀಡಿಯೋ ಹಾಕ್ತೀನಿ. ಸೊ ಇವಾಗ ಫೈನಲಿ ಹೋಗ್ತಾ ಇರೋದು ಸಕಲೇಶ್ಪುರ. ಮುಖ್ಯ ವಿಷಯಕ್ಕೆ ಬರಲ್ಲ. ಸಕಲೇಶ್ಪುರದ ಹತ್ರ ಅಬ್ನ ಅನ್ನೋ ಊರು. ಅಲ್ಲಿ 7 ದೇವ್ರನ್ನ ಪೂಜೆ ಮಾಡ್ತಾರೆ. ಚೋಳರ ಕಾಲದಿಂದ ಒಂದು ದೇವಸ್ಥಾನ ಇದೆ. 900 ವರ್ಷ ಇತಿಹಾಸ ಅದಕ್ಕೆ. ಅಲ್ಲಿ ಹೇಗೆ ನಡೆಯುತ್ತೆ ಅನ್ನೋದು ನನಗೂ ಗೊತ್ತಿಲ್ಲ. ಹೋಗೋಣ ಬನ್ನಿ ನೋಡೋಣ. ಹಾಗೆ ನಮ್ಮ ಕುಡ್ಕಿಗೂ ಸ್ವಲ್ಪ ಡೀಸೆಲ್ ಹಾಕ್ಸ್ಕೊಂಡು ತಿರ್ಗಾ ಸಕಲೇಶ್ಪುರ ಕಡೆ ಹೊರಟ್ವಿ. ಗೈಸ್, ಆಮೇಲೆ ಈ ದೇವಸ್ಥಾನದ ವಿಶೇಷ ಏನಂದರೆ, ಹಾಸನಾಂಬ ದೇವಸ್ಥಾನನ ಹೇಗೆ 1 ವರ್ಷ ಆದಮೇಲೆ ಓಪನ್ ಮಾಡ್ತಾರೋ ಸೇಮ್ ಅದೇ ರೀತಿ ಇದೂ 1 ವರ್ಷದ ಗಂಟೆ ಓಪನ್ ಮಾಡಲ್ಲ. 1 ವರ್ಷ ಆದಮೇಲೆ ಓಪನ್ ಮಾಡೋದು. ಓಪನ್ ಮಾಡಿ 5 ದಿನ ಆ್ಯಕ್ಚುಲಿ ಅಲ್ಲಿ ಜಾತ್ರೆ ಪೂಜೆ ಎಲ್ಲ ನಡೆಯೋದು. 5 ದಿನದ ಗಂಟ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ತುಂಬ ಕಟ್ಟುನಿಟ್ಟಾಗಿ ಶಿಸ್ತಿಂದನೇ ಮಾಡ್ತಾರೆ. ಆದರೂ ಈ ಥರ ಕೇಳಿದ್ಮೇಲೆ ಏನೋ ಒಂಥರ ಕ್ಯೂರಿಯಾಸಿಟಿ. ಫಸ್ಟ್ ಅಲ್ಲಿ ಹೋಗಿ ನೋಡೋಣ ಬನ್ನಿ. ಕೋಳಿ ಬಿಡೋಕ್ಕೆ ಜಾಗ ಇಲ್ಲ ಅಂತ ಅಂದ್ಕೊಳ್ತಿರೋರು ನೋಡಿ, ಒಂದೇ ಇದರಲ್ಲಿ 4 ಕೋಳಿ ಬಿಡ್ಬೋದು. ನೋಡ್ಬಿಟ್ಟು ಮಾಡ್ಕೊಳ್ಳಿ. ಗೈಸ್, ಇವಾಗ ಹೈವೇ ಬಿಟ್ಟು ಒಳಗಡೆ ಹೋಗಬೇಕು. ಅಬ್ನ 8 ಕಿಲೋಮೀಟರ್ ಇದೆ. ಇಲ್ಲಿಂದ ಒಳಗಡೆ ಹೋಗಬೇಕು 8 ಕಿಲೋಮೀಟರ್ಸ್. ಹೋಗೋಣ ಬನ್ನಿ. ಆದರೂ ಹೈವೇ ಬಿಟ್ಟು ಒಳಗೆ ಬರ್ತಾ ಇದ್ದಂಗೆ ಒಂಥರ ನೆಮ್ಮದಿ. ಬೆಂಗಳೂರು ಟ್ರಾಫಿಕಲ್ಲಿ ಇದು ಬೇಜಾರಾಗಿ ಊರು ಕಡೆ ಬಂದ ಒಂಥರ ನೆಮ್ಮದಿ. ಅದೇ ಹೇಳ್ತಾರಲ್ಲ, ಇದ್ದರೆ ನೆಮ್ಮದಿಯಾಗಿರಬೇಕು ಅಂತ. ಈ ಕಾರು ಒಂಥರ ಆನೆ ಗುರು. ನೋಡಿ, ರೋಡ್ ತುಂಬ ಒಂದು ಕಾರೇ ಹೋಯ್ತೈತೆ. ಬಟ್ ಆಮೇಲೆ ಈ ಕಡೆ ಎಲ್ಲ ಆಲ್ಮೋಸ್ಟ್ ಆಲ್ ಕಾಫಿ ತೋಟ ಮತ್ತು ಅಡಿಕೆ ಮರ, ಸಿಲ್ವರ್ ಮರ, ಈ 3 ಫೇಮಸ್ ಈ ಕಡೆ. ಫೇಮಸ್ ಅನ್ನೋದಕ್ಕಿಂತ ಜಾಸ್ತಿ ಈ 3ನೇ ಬೆಳೆಯೋದಿಲ್ಲಿ. ಗೈಸ್, ಫೈನಲಿ ಊರಿಗೆ ಬಂದ್ವಿ ನಾವು. ಇವಾಗ ಎಂಟ್ರಿ ಆಗ್ತಾಯಿದ್ದೀವಿ ಊರಿಗೆ. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ನಮ್ಮ ಮನೆ ಬಂದು ಅದೇನೆ. ಇವಾಗ ಒಂದು ಝೂಮ್ ಮಾಡ್ತೀನಿ ನೋಡಿ, ಇದೇ ನಮ್ಮ ಮನೆ. ಬರ್ತಾ ಇದ್ದಂಗೆ ಮಳೆ ನಿಂತೆ ಹೋಯ್ತಲ್ಲ ಸಾರ್. ಮಳೆ ಹೇಳಂಗಿಲ್ಲ ಗೈಸ್. ಈ ಶೂ ಯೂಸ್ ಮಾಡೋದೇನಕ್ಕೆ ಅಂದರೆ 2 ಕಾರಣ ಐತೆ. ಒಂದು ಜಿಗಣೆ ಎತ್ಕೋಬಾರ್ದು ಅಂತ, ಆಮೇಲೆ ಇಲ್ಲಿ ಮಳೆ ಹುಯ್ಯೋದ್ರಿಂದ ಕೆಸರು ಜಾಸ್ತಿ, ಅದು ಕಾಲ್ಗೆ ಎತ್ಕೋಬಾರ್ದು ಅಂತ. ಗೈಸ್, ನಿಮ್ಗೆ ಹೇಳಿದ್ನಲ್ಲ 7 ದೇವರು ಅಂತ. ಇದೇ 7 ದೇವ್ರೂ ಹೆಸರು ಕೆಳಗಡೆನೆ ಮೆನ್ಷನ್ ಮಾಡಿದ್ದಾರೆ. ಈ 7 ದೇವ್ರನ್ನ ಏನು ಇಟ್ಟಿದ್ದಾರೆ, ಈ ಜಾಗನ ತಾಯಿ ಮನೆ ಅಂತ ಕರೀತಾರೆ. ಈ ದೇವ್ರ ತಾಯಿ ಮನೆ ಇದು. ಆಮೇಲೆ ಹಂಗೆ ಗಂಡನ ಮನೆ ಅನ್ನೋದು ಒಂದಿದೆ ಈ ದೇವ್ರಿಗೆ. ಇದೇ ಗಂಡನ ಮನೆ. ಹಬ್ಬದ ದಿನ ಗಂಡನ ಮನೆಯಿಂದ ತಾಯಿ ಮನೆಗೆ ಹೋಗೋದು. ಕೆಳಗಡೆ ಇರೋದೇ ತಾಯಿ ಮನೆ.
ಗೈಸ್ ಈ ಊರಲ್ಲಿ ಸಾರಿಸ್ತಾರೆ, ಸಾರಿಸಿದ್ಮೇಲೆ ಯಾರು ಮನೇಲಿ ಅಡುಗೆ ಮಾಡಲ್ಲ 2 ದಿನ, ದೇವಸ್ಥಾನದಲ್ಲೇ ಊಟ ಇರುತ್ತೆ. ಆಮೇಲೆ ಈ ಹಬ್ಬಕ್ಕೆ ಅಂತ ಬಂದಮೇಲೆ ಯಾವುದೇ ಹೆಣ್ಮಕ್ಳು ಅರಿಶಿನ ಕುಂಕುಮ ತೊಗೊಂಡು ಹೋಗಲ್ಲ. ಗೈಸ್ ಇದು ನೈಟ್ ನಡೆಯುವಂಥ ಕಾರ್ಯಕ್ರಮ. ಇಲ್ಲಿ ಬಿಳಿ ಆನೆಯನ್ನು ಕುಣಿಸ್ಕೊಂಡು ಬರ್ತಾರೆ, ಅದೇ ದೇವರು. ಆ್ಯಕ್ಚುಲಿ ಅದು ಪ್ರದಕ್ಷಿಣೆ ಆಗ್ತಾ ಇರಬೇಕು ದೇವಸ್ಥಾನನ. ಅದು ಯಾವಾಗ ಅಪ್ಪಣೆ ಕೊಡುತ್ತೆ ಅಲ್ಲಿವರೆಗೂ ಪ್ರದಕ್ಷಿಣೆ ಆಗ್ತಾನೆ ಇರಬೇಕು. ಕೊಟ್ಟ ಮೇಲೆ ಒಂದು ಕಡೆ ಇಡ್ತಾರೆ. ಇಲ್ಲಿದೆಯಲ್ಲ ಇದರೊಳಗಡೆ 7 ದೇವರು ಇರೋದು. 7 ದೇವ್ರೂ ಬಿಳಿ ಆನೆನೂ ಎರಡೂ ಪ್ರದಕ್ಷಿಣೆ ಆಗ್ತಾ ಇರುತ್ತೆ. ಯಾವಾಗ ಅಪ್ಪಣೆ ಕೊಡುತ್ತೆ ದೇವರು ಆವಾಗಲೇ ಆ ದೇವಸ್ಥಾನದ ಮುಂದೆ ಇಳಿಸ್ತಾರೆ. ದೇವರು ಕೆಳಗಡೆ ಇಳಿಯೋವರೆಗೂ ಟಮಟೆ ಹೊಡ್ಕೊಂಡು ಕುಣಿತಾನೆ ಇರಬೇಕು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.